ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ನಾಗೇಶ್ವರಿ. ಆರ್ಕದ ಮೊದಲಿಗೆ ಹೆಡ್ಲೈನ್ಸ್. ಜೂನ್ 2ರಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಲಬುರಗಿ ಜಿಲ್ಲೆಯಿಂದ ಬೃಹತ್ ಮೆರವಣಿಗೆ. ಎಲ್ಲಾ ಸರ್ಕಾರಿ ನೌಕರರು ಕಚೇರಿಗೆ ಗೈರು ಹಾಜರಾಗುವಂತೆ ರಾಜು ಲೆಂಟಿ ಮನವಿ. ಆರ್ಎಸ್ ದೊಡ್ಮನಿಯವರ ವಾಯು ನಿವೃತ್ತಿ ನಿಮಿತ್ತ ಅಭಿನಂದನಾ ಸಮಾರಂಭ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಅಂಬೇಡ್ಕರ್ ಭವನದಲ್ಲಿ ಜರುಗಿದ ಕಾರ್ಯಕ್ರಮ. ಕಲಬುರಗಿಯ ಗುರುಪಾದೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಸಿಇಟಿ ತರಬೇತಿ ಪಡೆದ ವಿದ್ಯಾರ್ಥಿಗೆ ಮೆಡಿಕಲ್ನಲ್ಲಿ 1345ನೇ ರ್ಯಾಂಕ್. ಶಿವಾನಂದ್ ಚುನಾವಣೆಗೆ ಸನ್ಮಾನಿಸಿದ ಪ್ರೊಫೆಸರ್ ಎಂಬಿ ಅಂಬಲ್ಗಿ. ಬೀದರ್ ನಗರದ ರಂಗಮಂದಿರದಲ್ಲಿ ಜರುಗಿದ ವೀರಗಣಾಚಾರಿ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವ. ಬೀದರ್ ಜಿಲ್ಲಾ ಹಾಗೂ ತಾಲೂಕ್ ಮಡಿವಾಳರ ಸಂಘದ ವತಿಯಿಂದ ಜಾಗೃತಿ ಸಮಾವೇಶ ಕಾರ್ಯಕ್ರಮ. ಕಲಬುರಗಿ ನಗರದ ವಾರ್ಡ್ ನಂಬರ್ 19ರ ವಿಶ್ವರಾಧ್ಯ ಕಾಲೋನಿಯಲ್ಲಿ ಬಡೆದ ಒಳಚರಂಡಿಯನ್ನು ದುರಸ್ತಿಗೊಳಿಸುವಂತೆ ಆಗ್ರಹ. ಜೈ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪಾಲಿಕೆ ಎದುರು ಪ್ರತಿಭಟನೆ. ಕರ್ನಾಟಕ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ನಡೆಯುತ್ತಿರುವ ಆರೋಪ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಗುಲ್ಬರ್ಗಾ ಜಿಲ್ಲೆಯಿಂದ ಪ್ರತಿಭಟನೆ. ಶಿಕ್ಷಣ ಸಂಸ್ಥೆಗಳು ಡೊನೇಷನ್ ಮೂಲಕ ಹಗಲು ದರೋಡೆಗಿಳಿದಿರುವುದು ಶೋಚನೀಯ ಸಂಗತಿ. ಇದರ ವಿರುದ್ಧ ಹೋರಾಟ ಮಾಡುವುದಾಗಿ ಯಶವಂತ್ ಹತ್ತರ್ಕಿ ಎಚ್ಚರಿಕೆ. ಕರ್ನಾಟಕ ರಾಜ್ಯದಲ್ಲಿ ನಾಗರಿಕ ಸೌಲಭ್ಯಗಳಿಂದ ವಂಚಿತವಾಗಿರುವ ಗೌಳಿ ಜನಾಂಗ. ಮೂಲಭೂತ ಬೇಡಿಕೆಗಳಿಗಾಗಿ ಕರ್ನಾಟಕ ರಾಜ್ಯ ಗೌಳಿಗರ ಸಂಘದಿಂದ ಆಗ್ರಹ. ಈಗ ಸುದ್ದಿ ಸಮಯದ ವಿವರ. ಜೂನ್ 2ರಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಬೃಹತ್ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. ಒಂದೇ ರಾಜ್ಯದಲ್ಲಿ ಸರಿಸಮಾನ ಹುದ್ದೆಯಲ್ಲಿ ಕೆಲಸ ನಿರ್ವಹಿಸುವ ಕೇಂದ್ರ ಸರ್ಕಾರಿ ನೌಕರರಿಗೆ ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೆ ಜೀವನೋಪಾಯದ ಅವಶ್ಯಕ ವಸ್ತುಗಳ ಬೆಲೆ, ಸಾರಿಗೆ ದರ, ಮನೆ ಬಾಡಿಗೆ ಸಮಾನಾಗಿರುವುದು ಯಾವುದೇ ಸರ್ಕಾರದ ಗಮನಕ್ಕೆ ಬರದೇ ಇರುವುದು ದುರ್ದೈವದ ಸಂಗತಿ. ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಿದ್ದಲ್ಲಿ ಪಿಯು ಉಪನ್ಯಾಸಕರಾಗಲಿ, ಪ್ರೌಢಶಾಲಾ ಶಿಕ್ಷಕರಾಗಲಿ, ಪೊಲೀಸ್ ಸಿಬ್ಬಂದಿ ಅಥವಾ ಇತರೆ ಸಿಬ್ಬಂದಿ ಮುಷ್ಕರ ಮಾಡುವ ಪ್ರಮೇಯವೇ ಬರುತ್ತಿರಲಿಲ್ಲ. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಸಮಸ್ತ ರಾಜ್ಯದ ಸರ್ಕಾರಿ ನೌಕರರ ಹಿತದೃಷ್ಟಿಯಿಂದ ಮತ್ತು ಉತ್ತಮ ಆಡಳಿತಕ್ಕಾಗಿ ನೌಕರರಿಗೆ ಆದ ವೇತನ ಮತ್ತು ಭತ್ಯೆಗಳ ತಾರತಮ್ಯ ನಿವಾರಿಸಲು ರಾಜ್ಯ ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆ ಈಡೇರಿಕೆಗಾಗಿ ಸರ್ಕಾರವನ್ನು ಒತ್ತಾಯಿಸಲು ದಿನಾಂಕ 2/6/2016ರಂದು ರಾಜ್ಯಾದ್ಯಂತ ನಡೆಯುವ ಮುಷ್ಕರದ ಭಾಗವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ನೌಕರರ ಒಂದು ದಿನದ ಸಾಂಕೇತಿಕ ಮುಷ್ಕರವನ್ನ ಕಚೇರಿಗಳಿಗೆ ಗೈರು ಹಾಜರಾಗುವ ಮೂಲಕ ನಡೆಸಲಾಗುವುದು ಎಂದು ರಾಜು ಲೆಂಟಿ ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಇಲ್ಲಿವರೆಗೆ ಯಾವುದೇ ಒಂದು ರಾಜ್ಯ, ಪ್ರಾಂತ ಅಥವಾ ದೇಶದ ಆಡಳಿತ ಪಾರದರ್ಶಕ, ಶಿಸ್ತುಬದ್ಧ ಹಾಗೂ ಅತ್ಯುತ್ತಮ ಪ್ರಾಮಾಣಿಕವಾಗಿರಬೇಕಾದರೆ ಆಡಳಿತ ಅಧಿಕಾರಿಗಳು ಮತ್ತು ನೌಕರರು ಸಂತೃಪ್ತರಾಗಿರಬೇಕು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ರಾಷ್ಟ್ರದಲ್ಲಿ ಅತ್ಯುತ್ತಮ ನೌಕರರೆಂದು ಹೇಳಬಹುದು. ಆದರೆ
ಸರ್ಕಾರಗಳು ಅನೇಕ ವರ್ಷಗಳಿಂದ ನೌಕರರಿಗೆ ಸಂಬಳ ಮತ್ತು ಭತ್ಯೆಗಳ ಪರಿಷ್ಕರಣೆಯಲ್ಲಿ ಅನ್ಯಾಯ ಮಾಡುತ್ತಾ ಬರ್ತಿದೆ. ಪ್ರತಿ 5 ವರ್ಷಕ್ಕೊಮ್ಮೆ ನೌಕರರ ವೇತನ ಮತ್ತು ಭತ್ಯೆಗಳ ಪರಿಷ್ಕರಣೆಗಾಗಿ ವೇತನ ಆಯೋಗ ನೇಮಕ ಮಾಡುವ ನಿಯಮ ಒಪ್ಪಿಕೊಂಡರೂ ಇಲ್ಲಿಯವರೆಗೆ ಆಗಿ ಹೋದ ಎಲ್ಲ ಸಮಿತಿಗಳು 6-7 ವರ್ಷ ಅವಧಿ ತೆಗೆದುಕೊಂಡಿದ್ದು ನ್ಯಾಯಸಮ್ಮತವಾದ ಪರಿಹಾರ ನೀಡುವಲ್ಲಿ ವಿಫಲವಾಗಿದ್ದಾರೆ. ದಿನಾಂಕ 2/6/2016 ನಗರದ ಎಲ್ಲ ಸರ್ಕಾರಿ ನೌಕರರು ಕಚೇರಿಗೆ ಗೈರು ಹಾಜರಾಗಿ ಬೆಳಗ್ಗೆ 11 ಗಂಟೆಗೆ ನಗರದ ಟೌನ್ ಹಾಲ್ ಹತ್ತಿರ ಸಭೆ ಸೇರಿ ಬೃಹತ್ ಮೆರವಣಿಗೆಯನ್ನ ಸರ್ದಾರ್ ಪಟೇಲ್ ಚೌಕ್ ಮಾರ್ಗವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ತಲುಪಿ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಲಬುರಗಿ ಜಿಲ್ಲಾಧ್ಯಕ್ಷ ರಾಜು ಲೆಂಗ್ಟಿ, ಪ್ರಧಾನ ಕಾರ್ಯದರ್ಶಿ ಕೆ ಈರಣ್ಣಗೌಡ, ಸೈಯದ್ ಶೌಕತ್ ಅಲಿ, ಮಲ್ಲಣ್ಣ ಬಂಕಲ್ಗಿ ಮಡಿವಾಳ್, ಮಲ್ಲಯ್ಯ ಗುತ್ತೇದಾರ್ ಹಾಗೂ ನೀಲಮ್ಮ ಕೆ ಬೆಳಂಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಆರ್.ಎಸ್. ದೊಡ್ಮನಿಯವರ ವಾಯು ನಿವೃತ್ತಿಯ ನಿಮಿತ್ತ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಆಯುಷ್ಮಾನ್ ಆರ್.ಎಸ್. ದೊಡ್ಮನಿರವರ ವಯೋನಿವೃತ್ತಿಯ ನಿಮಿತ್ತ ಅವರ ಅಭಿಮಾನಿ ಬಳಗದವರ ವತಿಯಿಂದ ಅಭಿನಂದನಾ ಸಮಾರಂಭವನ್ನು ದಿನಾಂಕ 30/5/2016 ಬೆಳಗ್ಗೆ 11:30 ಗಂಟೆಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ವಿಶ್ವವಿದ್ಯಾಲಯ ಸಮುದಾಯ ಭವನ ವಿಶ್ವವಿದ್ಯಾಲಯ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತಾಗ ಜವಾಬ್ದಾರಿಯನ್ನು ನಿಭಾಯಿಸಬೇಕಾಗಿದ್ದು ಎಲ್ಲರ ಕರ್ತವ್ಯ ಆಗಿತ್ತು. ಆ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ ಅಂತ ಹೇಳಿ ಅಂದುಕೊಂಡು ನೀವೆಲ್ಲ ಸಹ ಇವತ್ತು ಅವರನ್ನು ಅಭಿಮಾನದಿಂದ ಅಭಿಮಾನಿಸಿದ್ದೀವಿ. ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಪರೀಕ್ಷೆ ಕೆಲಸ ಮಾಡ್ತಕ್ಕಂಥದ್ದು ಸರಳವಾದ ವಿಚಾರ ಅಲ್ಲ. ಇವೆಲ್ಲವನ್ನು ಬ್ಯಾಲೆನ್ಸ್ ಮಾಡಿಕೊಂಡು 10 ವರ್ಷದಿಂದ ಪರೀಕ್ಷೆಗಳನ್ನು ನಡೆಸ್ಕೊಂಡು ಬಂದಿದ್ದಾರೆ. ಕಷ್ಟಕರವಾದಂಥ ಜಾಗದಲ್ಲಿ ಕೆಲಸ ಮಾಡಿ ಒಂದು ಅಭಿನಂದನೆಯನ್ನು ತಗೊಳ್ಳೋದಿದೆಯಲ್ಲ, ಅದು ಬಹಳ ದೊಡ್ಡ ವಿಚಾರ. ದೊಡ್ಡ ಮನೆ ಇವತ್ತು ಅದನ್ನು ಅವರು ಗಳಿಸಿದ್ದಾರೆ. ಮೊನ್ನೆ ಕುಲಪತಿ ಹೇಳಿದಾಗ ನಾನಂತ ಅವರು ಹೊಗಳ್ಕೊಳ್ಳುವಂಥ ದೊಡ್ಡ ವ್ಯಕ್ತಿ ಅಲ್ಲ. ನಾನು ಒಂದು ಸಣ್ಣ ಅಣು ಇದ್ದೀನಿ. ನಾನು ಅಷ್ಟೇ ಕಾಯಕ ಪ್ರೇಮಿ ಆಗಿದ್ದೀನಿ. ಬುದ್ಧ, ಬಸವ, ಅಂಬೇಡ್ಕರ್ ಬಗ್ಗೆ ಅವರ ತತ್ವಗಳ ಬಗ್ಗೆ ನಂಬಿಕೆ ಇಟ್ಟವನಿದ್ದೀನಿ. ಆದಷ್ಟು ಜನ ಸೇವೆ ಮಾಡ್ತಿದ್ದೆ. ನಾನು ಇಷ್ಟು ಸೇವೆ ಮಾಡಿದ್ದೀನಿ. ಇಲ್ಲಿ ಮುಂಜಾನೆ ಬಂದರೆ ಸಾಯಂಕಾಲ 8-8ವರೆಗೆ ಮುಟ್ಟನೆ ಎಲ್ಲ ಹೊರಗೆ ಹೋಗೋನಲ್ಲ, ಹೊರಗೆ ಹೋಗಿ ಚಹಾ ಕುಡಿಯೋನಲ್ಲ. ನಂತರ ಪ್ರತಿ ಹರಿದ ಸಂಘ ದಿವಸ ನಾವು ಒಬ್ಬ ಒಕ್ಕಲಿಗನಾಗಿ ಕೆಲಸ ಮಾಡ್ತಿದ್ವಿ. ಗುರುಗಳು ಎಲ್ಲ ಗುರುಗಳು ನನಗೆ ಆಶೀರ್ವಾದ ಮಾಡಿದಂತೆ ಹ್ಯಾಂಗೂ ಅವರು ನನಗೆ ಆಯುಷ್ಯನೂ ದಯಪಾಲಿಸ್ಯಾರ. ಆದಷ್ಟು ನನ್ನ ತಕ್ಕ ಮಟ್ಟಿಗೆ ಜನರ ಸೇವೆ ಮಾಡ್ತೀನಿ ಅಂತ ಹೇಳ್ತೀವಿ. ನಾವು ಈಗೆಲ್ಲ ಈ ವಿಶ್ವದಲ್ಲಿ ಸುಮಾರು ಈ ಸೇವೆಯನ್ನು ಗುರುತಿಸಿ ನನ್ನೆಲ್ಲ ಮಿತ್ರರು ನನಗೆ ಇಷ್ಟೊಂದು ಅಭೂತಪೂರ್ವವಾಗಿ ಒಂದು ಅದ್ಧೂರಿಯಾಗಿ ನನಗೊಂದು ಸನ್ಮಾನ ಸಮಾರಂಭ ಮಾಡ್ತಾರಂತ ಅನಿಸಿಲ್ಲ. ನನ್ನ ಸಹೋದರ ಇಟ್ಟಿದಂಥ ಅಭಿಮಾನಿಗೆ ಅವರೆಲ್ಲರಿಗೂ ನಾನು ಕೃತಜ್ಞನಾಗಿದ್ದೀನಿ. ಅವರಿಗೆ ಎಷ್ಟು ನಾನು ನನ್ನ ಮೇಲೆ ಇಟ್ಟಂಥ ಪ್ರೀತಿ ಮುಂದೆ ಕೊಡಲಿ ಅಂತ ಹೇಳಿ ಅವರೆಲ್ಲರಿಗೂ ತುಂಬ ತುಂಬ ಹೃದಯದಿಂದ ನಮಸ್ಕರಿಸುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ ನಮಸ್ಕರಿಸಿದ್ವಿ. ಜೈ ಹಿಂದ್, ಜೈ ಕರ್ನಾಟಕ. ಈ ವೇಳೆ ಆರ್.ಎಸ್. ದೊಡ್ಮನಿ ದಂಪತಿಗಳಿಗೆ ಬೆಳ್ಳಿ ಕಿರೀಟ ತೊಡಿಸಿ ಸನ್ಮಾನಿಸಲಾಯಿತು. ಈ ಸಮಾರಂಭದಲ್ಲಿ ಕೌಠಾಬಿ ಬೀದರ್ನ ಬಸವ ಯೋಗ ಕೇಂದ್ರದ ಸಿದ್ದರಾಮ ಶರಣರು ಬೆಲ್ದಾಳ್, ಹಜರತ್ ಸೈಯದ್ ಶಾ ಮುಸ್ತಫಾ ಖಾದ್ರಿ ಸಜ್ಜಾದ್ ನಸೀನ್, ಮೋಸ್ಟ್ ರೆವರೆಂಡ್ ರಾಬರ್ಟ್ ಮಿರಿಂಡಾ ಬಿಷಾಪ್, ಭಂತೇಜಿ ವರಜ್ಯೋತಿ, ಪ್ರೊಫೆಸರ್ ಎಸ್.ಆರ್. ನಿರಂಜನ್, ರಾಧಾಕೃಷ್ಣ ಆರ್, ಡಾಕ್ಟರ್ ಅಗ್ಸರ್ ದಯಾನಂದ್, ಡಾಕ್ಟರ್ ಸಿ.ಎಸ್. ಪಾಟೀಲ್ ಹಾಗೂ ಎಸ್.ಎಸ್. ದಿವಾಕರ್ ಸೇರಿದಂತೆ ಅಭಿಮಾನಿ ಬಳಗದವರು ಹಾಜರಿದ್ದು ಶುಭ ಕೋರಿದರು. ಗುರುಪಾದೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಸಿಇಟಿ ತರಬೇತಿ ಪಡೆದ ವಿದ್ಯಾರ್ಥಿ ಮೆಡಿಕಲ್ನಲ್ಲಿ 1345ನೇ ರ್ಯಾಂಕ್ ಪಡೆದಿದ್ದಾನೆ. ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯಲ್ಲಿರುವ ಗುರುಪಾದೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಸಿಇಟಿ ತರಬೇತಿ ಪಡೆದಿದ್ದ ಶಿವಾನಂದ್ ಸೋನಾವಣಿ ಎನ್ನುವ ವಿದ್ಯಾರ್ಥಿ ಮೆಡಿಕಲ್ ವಿಭಾಗದಲ್ಲಿ 1345ನೇ ರ್ಯಾಂಕಿಂಗ್ ಪಡೆದಿದ್ದಾನೆ. ಹೀಗಾಗಿ ಆತನಿಗೆ ಕಾಲೇಜಿನ ವತಿಯಿಂದ ಪ್ರೊಫೆಸರ್ ಎಂಬಿ ಅಂಬಲ್ಗಿಯವರು ಸನ್ಮಾನಿಸಿ ಶುಭ ಕೋರಿದರು.
ನಾನು ಇಲ್ಲಿ ಗುಲ್ಬರ್ಗಕ್ಕೆ ಬಂದಾಗ ನಾನು ಮೊದಲು ಶ್ರೀ ಗುರು ಕಾಲೇಜಿನಲ್ಲಿ ಸೆಕೆಂಡ್ PUC ಮುಗಿಸಿ ಆಮೇಲೆ CET ತರಬೇತಿಗಾಗಿ ಅಲ್ಲಿ ಎಲ್ಲ ಕಡೆ ಹೊಸ ಕಾಲೇಜು ಹುಡುಕಾಟದಲ್ಲಿದ್ದಾಗ ನನಗೆ ಅಂಬಲಿ ಸರ್ ಅವರು ಗುರುಪಾದೇಶ್ವರ ಕಾಲೇಜಿನಿಂದ ನನಗೆ ತುಂಬ ಸಹಾಯ ಮಾಡಿ ಅವರು CET ತರಬೇತಿಗೆ ಒಂದು ಚಾಲನೆಯನ್ನು ನೀಡಿದರು. ಅದರಿಂದ ನನಗೆ ತುಂಬ ಸಹಾಯವಾಯಿತು. ಅವರು ತಮ್ಮ ವಿಷಯವಾದ ಫಿಸಿಕ್ಸ್ ಮತ್ತು ಫಿಸಿಕ್ಸ್ನಲ್ಲಿ ಬಹಳ ಸಹಾಯ ಮಾಡಿದ್ದಾರೆ. ಸುಮಾರು 12 ವರ್ಷಗಳಿಂದ ನಮ್ಮ ತರಬೇತಿಯನ್ನು ನೀಡ್ತಾ ಇದ್ದೇವೆ. ವಿಶೇಷವಾಗಿ ಈ ವರ್ಷ ನಮ್ಮ ಗುರುಪಾದೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರತಿನಿತ್ಯ ಸುಮಾರು 8ರಿಂದ ಸಾಯಂಕಾಲ 5 ಗಂಟೆವರೆಗೆ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ತರಬೇತಿ ನೀಡ್ತಕ್ಕಂಥ ಸಂದರ್ಭದಲ್ಲಿ ಅದು ಮಕ್ಕಳಿಂದ ಕೇವಲ ಒಂದು ವಿಷಯಕ್ಕೆ 500 ರೂಪಾಯಿ ಖರ್ಚು, ತರಬೇತಿಗಂತ ದುಡ್ಡು ತೊಗೊಂಡಿಲ್ಲ, ಮಿನಿಮಮ್ ಖರ್ಚನ್ನು ಮಾತ್ರ ತೊಗೊಂಡು ತರಬೇತಿಯನ್ನು ಕೊಟ್ಟಿದ್ದೇವೆ. ಅದರಲ್ಲಿ ಆ ತರಬೇತಿ ಕೊಟ್ಟಿರ್ತಕ್ಕಂಥ ಸುಮಾರು 103 ಮಕ್ಕಳಿಗೆ 103 ಮಕ್ಕಳಿಗೆ ತರಬೇತಿ ಕೊಟ್ಟಿದ್ದೇವೆ. ಅದರಲ್ಲಿ ಸುಮಾರು 9 ಮಕ್ಕಳು ಮೆಡಿಕಲ್ ಎಲಿಜಿಬಲ್ ಆಗಿದ್ದಾರೆ. ಸುಮಾರು 25ರಿಂದ 26 ವಿದ್ಯಾರ್ಥಿಗಳು ಈ ನಾವೇನು ಆಯುರ್ವೇದಿಕ್, ಹೋಮಿಯೋಪತಿಕ್ ಅಂತ ಹೇಳ್ತೀವಿ, ಸುಮಾರು 40ಕ್ಕಿಂತ ಮೇಲ್ಪಟ್ಟ ವಿದ್ಯಾರ್ಥಿಗಳು ಈ ಟ್ರೈನಿಂಗ್ ಎಲಿಜಿಬಲ್ ಆಗಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಕುಮಾರ್ ಶಿವಾನ್ ಅಂತಕ್ಕಂಥ ವಿದ್ಯಾರ್ಥಿ ಇವತ್ತು ನಮ್ಮಲ್ಲಿ ತರಬೇತಿ ಅಥವಾ ನಮ್ಮ ಸಲಹೆ ಪ್ರಕಾರ ಅವ್ನು ಓದಿ ಸುಮಾರು 1345 ಮೆಡಿಕಲ್ ರ್ಯಾಂಕನ್ನು ತಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಅವನನ್ನು ನಾವು ಅಭಿನಂದಿಸ್ತಾ ಇದ್ದೇವೆ. ಕಾರಣ ಆತ ದಲಿತ ಸಮುದಾಯಕ್ಕೆ ಸೇರಿ ಎಲ್ಲಕ್ಕಿಂತ ಮಿಗಿಲಾಗಿ ಒಬ್ಬ ಅಂಗವಿಕಲ. ಇವತ್ತು ಜಗತ್ತಿನಲ್ಲಿ ಅಂಗವಿಕಲರು ಕೂಡ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಂಥೇಳಿ ನಾವು ಪೇಪರ್ದಲ್ಲಿ TVಯಲ್ಲಿ ನೋಡ್ತೀವಿ. ಇವತ್ತು ಕಲಬುರಗಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿ ಕೂಡ ನಾನು ಎಲ್ಲಕ್ಕಿಂತ ಏನು ಕಡಿಮೆ ಇಲ್ಲ ಅಂತಕ್ಕಂಥ ಮಾತನ್ನು ಸುಮಾರು 1345 ರ್ಯಾಂಕನ್ನು ತೊಗೊಂಡು ಇವತ್ತು ಪ್ರತಿಷ್ಠಿತ ಮೆಡಿಕಲ್ ಕಾಲೇಜಿನಲ್ಲಿ ಮೆಡಿಕಲ್ ಸೀಟನ್ನು ತೊಗೊಂಡು ಮುಂದೆ ಆತ ಒಳ್ಳೆಯ ವ್ಯಕ್ತಿ ಆಗ್ತಾನೆ. ಹಾಗಾಗಿ ಇಡೀ ನಮ್ಮ ಗುರುಪಾದೇಶ್ವರ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಮ್ಮ ಈ ಒಂದು ಟೀಮ್ ಏನು ತರಬೇತಿ ನೀಡಿರ್ತಕ್ಕಂಥ ಟೀಮು ಮತ್ತು ಸಿಬ್ಬಂದಿ ವರ್ಗದ ಪರವಾಗಿ ಆತನನ್ನು ಇವತ್ತಿನ ದಿವಸ ಸನ್ಮಾನ ಮಾಡಿ ಅಭಿನಂದಿಸ್ತಾ ಇದ್ದೇವೆ. ಗುರುಪಾದೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 5 ಗಂಟೆಯವರೆಗೆ PCMB ವಿಷಯಗಳಿಗಾಗಿ CET ತರಬೇತಿ ನೀಡಲಾಗಿದ್ದು ಒಟ್ಟು 103 ವಿದ್ಯಾರ್ಥಿಗಳ ಪೈಕಿ 9 ಜನ ಮೆಡಿಕಲ್ ವಿಭಾಗಕ್ಕೆ ಎಲಿಜಿಬಲ್ ಆಗಿದ್ದು 25 ಜನ ಆಯುರ್ವೇದಿಕ್ ಮತ್ತು 40 ಜನ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ವಿಭಾಗಕ್ಕೆ ಆಯ್ಕೆಯಾಗಿದ್ದಾರೆ ಎಂದು ಅಂಬಲಿಗೆ ತಿಳಿಸಿದ್ದಾರೆ. ಬೀದರ್ ನಗರದ ರಂಗಮಂದಿರದಲ್ಲಿ ವೀರಗಣಚಾರಿ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು. ಬೀದರ್ ಜಿಲ್ಲಾ ಹಾಗೂ ತಾಲೂಕಾ ಮಡಿವಾಳರ ಸಂಘದವರಿಂದ ವೀರಗಣಾಚಾರಿ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವ ಮತ್ತು ಜನಜಾಗೃತ ಸಮಾವೇಶ ಕಾರ್ಯಕ್ರಮವನ್ನು ಬೀದರ್ ನಗರದ ರಂಗಮಂದಿರದಲ್ಲಿ ಆಯೋಜಿಸಲಾಗಿತ್ತು. ಮಡಿವಾಳ ಸಮಾಜ ಬಾಂಧವರ ಕುಲಗುರು ಶ್ರೀ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವ ನಿಮಿತ್ತ ಮಂಗಲಪೇಟದಿಂದ ಬಸವೇಶ್ವರ ಚೌಕ್, ಅಂಬೇಡ್ಕರ್ ವೃತ್ತ, ಮಡಿವಾಳ ಚೌಕ್ ಮೂಲಕ ರಂಗಮಂದಿರದವರೆಗೆ ಮಾಚಿದೇವರ ಭಾವಚಿತ್ರದ ಮೆರವಣಿಗೆ ನಡೆಯಿತು. ಈ ಮೆರವಣಿಗೆಯಲ್ಲಿ ಭಜನೆ ಹಾಗೂ ಮಹಿಳೆಯರು ಹಾಡಿಗೆ ತಕ್ಕಂತೆ ಹೆಜ್ಜೆ ಹಾಕಿದ್ದು ಗಮನ ಸೆಳೆಯಿತು. ನಮ್ಮ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಆಂಧ್ರಗಳು ನಾವು ಈಗ ವಂಚಿತರಾಗಿದ್ದೇವೆ. ಸರ್ಕಾರದ ಯಾವುದೇ ಸೌಲಭ್ಯಗಳು ಇಲ್ಲ. ಬರೋ ದಿನಗಳಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ನಮಗೆ ಎಸ್ಸಿಗೆ ಸೇರಿಸ್ತಾರೆ ಅಂತೇಳಿ ನಮಗೆ ಭರವಸೆ ಇದೆ ಬಂಧುಗಳೇ. ಈವನ್ನು ವಿನಂತಿಸ್ತೇವೆ. ಅದೇ ರೀತಿಯಾಗಿ ಕರ್ನಾಟಕ ಸರ್ಕಾರಗಳು 12ನೇ ಶತಮಾನದಲ್ಲಿ ಎಲ್ಲ ಶರಣರ ಜಯಂತಿಯನ್ನು ಆಗಿದೆ. ಬರುವ ದಿನಗಳಲ್ಲಿ ನಮ್ಮ ಸರ್ಕಾರದಿಂದ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಉತ್ಸವ ಆಗಬೇಕಂತೇಳಿ ನಾನು ಎಲ್ಲ ಈ ಮನವಿಯನ್ನು ಕೋರುತ್ತೇನೆ ಬಂಧುಗಳೇ. ರಂಗಮಂದಿರದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಭಾಲ್ಕಿಯ ಬಸವಲಿಂಗ ಪಟ್ಟದೇವರು ಮತ್ತು ಶರಣ ಉದ್ಯಾನದ ಅಕ್ಕ ಗಂಗಾಂಬಿಕೆಯವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲಾ ಅಧ್ಯಕ್ಷರಾದ ದಿಗಂಬರ್ ಅವರು ಮಾತನಾಡುತ್ತಾ ಮುಂದಿನ ವರ್ಷದಿಂದ ಮಡಿವಾಳ ಮಾಚಿದೇವರ ಜಯಂತಿಯನ್ನ ಸರ್ಕಾರದಿಂದ ಮಾಡಬೇಕು ಎಂದು ಹೇಳಿದರು.
ಸಮಾಜ ಹಾಗೂ ತಾಲೂಕಾ ಮಡಿವಾಳರ ಸಂಘದ ಅಡಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವ ಮತ್ತು ಜನಜಾಗೃತಿ ಸಮಾವೇಶವನ್ನು ಹಮ್ಮಿಕೊತಾ ಇದ್ದೀವಿ. ಸುಮಾರು ವರ್ಷಗಳಿಂದ ನಾವು ಜಯಂತಿನ ಆಚರಿಸ್ತಾ ಬರ್ತಾಯಿದ್ದೀವಿ. ಆದರೆ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ನಮ್ಮ ಮಡಿವಾಳರನ್ನು ಅಲ್ಲಗಳಿತಾ ಇದ್ದಾರೆ ಅಥವಾ ಇವ್ರ ಕಡೆ ಗಮನವನ್ನು ಹರಿಸ್ತಾ ಇಲ್ಲ. ಈ ಜಯಂತಿಯ ನಮ್ಮದು ಉದ್ದೇಶ ಅಂತಂದರೆ ಮಡಿವಾಳ ಸಮಾಜವನ್ನು ಪರಿಶಿಷ್ಟ ಜಾತಿಗೆ ಸೇರಿಸ್ಬೇಕಂತ ಹೇಳಿ ನಾವು ಮನವರಿಕೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಬೀದರ್ ಸಂಸದ ಭಗವಂತ್ ಖೂಬಾ, ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ, RS ಕಮ್ಯುನಿಕೇಷನ್ಸ್ ಬೀದರ್ನ ಮಾಲೀಕರಾದ ಬಿಜೆಪಿ ಮುಖಂಡ ಹಾಗೂ ಪಾಲಿಕೆ ಸದಸ್ಯರಾದ ರವಿಸ್ವಾಮಿ, ಶಾಂತಕುಮಾರ್ ಮಸೂತಿ ಹಾಗೂ ಬೀದರ್ ಜಿಲ್ಲಾ ಮಡಿವಾಳ ಸಂಘದ ಗೌರವ ಅಧ್ಯಕ್ಷರಾದ ಬಾಬುರಾವ್ ಮಡಿವಾಳ್, ಬೀದರ್ ಜಿಲ್ಲಾ ಮಡಿವಾಳ ಸಂಘದ ಜಿಲ್ಲಾಧ್ಯಕ್ಷರಾದ ದಿಗಂಬರ್ ಮಡಿವಾಳ್, ಸುಭಾಷ್ ಮಡಿವಾಳ್, ದೀಪಕ್ ಮಡಿವಾಳ್, ನಾಗರಾಜ್ ಮಡಿವಾಳ್ ಮತ್ತು ಬೀದರ್ ಜಿಲ್ಲೆಯ ಮಡಿವಾಳ್ ಸಮಾಜದ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವಿಜಯ್ ಕುಮಾರ್ ಸೂರ್ಯನ್, ಸುದ್ದಿ ಸಮಯ, ಬೀದರ್. ಈಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್ ಆದ ನಂತರ ಮತ್ತೆ ಸುದ್ದಿ ಸಮಯ ಮುಂದುವರಿಯೋದು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಬ್ರೇಕ್ನ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಕಲಬುರಗಿಯ ವಿಶ್ವರಾಧ್ಯ ಕಾಲೋನಿಯ ಒಡೆದ ಒಳಚರಂಡಿಯನ್ನು ದುರಸ್ತಿಗೊಳಿಸುವಂತೆ ಆಗ್ರಹಿಸಿ ಜೈ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಒಳಚರಂಡಿಯನ್ನು ದುರಸ್ತಿ ಮಾಡಿಸಲೇಬೇಕು. ನಿರ್ಲಕ್ಷ್ಯ ತೋರುತ್ತಿರುವ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಕಲಬುರಗಿ ನಗರದ ವಾರ್ಡ್ ನಂಬರ್ 19ರಲ್ಲಿ ಶೆಟ್ಟಿ ಕಾಂಪ್ಲೆಕ್ಸಿನ ಹಿಂದುಗಡೆ ಇರುವ ಒಳಚರಂಡಿ ಒಡೆದು ಸುತ್ತಮುತ್ತ ಸಾಕಷ್ಟು ನೀರು ಸಂಗ್ರಹವಾಗಿ ಅಲ್ಲಿದ್ದ ಸ್ಥಳೀಯ ನಾಗರಿಕರು ಇದರಿಂದ ಸುಮಾರು 2-3 ವರ್ಷದಿಂದ ನರಕಯಾತನೆ ಅನುಭವಿಸುತ್ತಿದ್ದಾರೆ. ಬಡಾವಣೆಯ ಸುತ್ತಲೂ ಚರಂಡಿ ನೀರು ಬಹಳಷ್ಟು ಸಂಗ್ರಹವಾಗಿ ನಾಗರಿಕರು ಉಸಿರಾಡದಂತೆ ಹೊಲಸು ನಾರುತ್ತಿದೆ. ಸೊಳ್ಳೆ ಕಾಟವು ಅಧಿಕವಾಗಿ ಜನರ ಆರೋಗ್ಯವು ಹದಗೆಡುತ್ತಿದೆ ಅಲ್ಲದೆ ಓಡಾಡಲು ತುಂಬಾ ತೊಂದರೆಯಾಗುತ್ತಿದೆ. ಸಣ್ಣ ಮಕ್ಕಳು ಆಟವಾಡಲು ಹೋಗಿ ನಾಲಿಯಲ್ಲಿ ಬಿದ್ದ ಘಟನೆಗಳು ಸಹ ಸಂಭವಿಸಿವೆ. ಜನಪ್ರತಿನಿಧಿಗಳಿರಲಿ, ತಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಒಂದು ಸಣ್ಣ ನಾಲಿ ಒಡೆದ ನೀರು ಬಂದರೂ ಸಹ ತಕ್ಷಣ ಫೋನ್ ಹಚ್ಚಿ ಬಾಯಿಗೆ ಬಂದಂಗೆ ಬೈದು ಅವತ್ತೇ ದುರಸ್ತಿಗೊಳಿಸ್ತಾರೆ. ಆದರೆ ಇಲ್ಲಿ ನೋಡ್ರಿ, ಇದು ಎಂಥ ಒಂದು ದುಃಖಕರ ಘಟನೆ ಅಂದರೆ ಇಲ್ಲಿ ವಾರ್ಡ್ ನಂಬರ್ 19 ವಿಶ್ವರಾಧ್ಯ ಕಾಲನಿಯಲ್ಲಿ ಕಳೆದ 3 ವರ್ಷದಿಂದ ಜನ ಇಂಥ ನಾಲಿ ನೀರದಲ್ಲಿ ಬದುಕ್ತಾ ಇದ್ದಾರೆ. ದಿನನಿತ್ಯನೂ ಇದೇ ನಾಲಿಂದ ಅವ್ರು ಹೋಗಬೇಕು ಬರಬೇಕು. ಸುತ್ತಮುತ್ತಲು ಸಾಕಷ್ಟು ಮನೆಗಳಿದ್ದಾವೆ, ಸಾಕಷ್ಟು ಮಕ್ಕಳಿದ್ದಾರೆ. ಇವತ್ತು ನಾಲಿ ನೀರು ನಿಂತಲ್ಲಿ ಓಡಾಡೋದು ಕಷ್ಟ ಆಗಿದೆ. ಮತ್ತು ಅದು ವಾಸನೆ ಅವ್ರು ಯಾವ ರೀತಿ ಸಹಿಸ್ಕೊಂಡಿರ್ಬೋದು 3 ವರ್ಷ, ಯಾಕಂದ್ರೆ ಗೊಬ್ಬರ ನಾರ್ತಾ ಇದೆ. ಮತ್ತು ಅದಲ್ಲದೆ ಇಲ್ಲಿ ಸಿಕ್ಕಾಪಟ್ಟೆ ಸೊಳ್ಳೆ ಕಾಟ ಆಗಿ ಸಾಕಷ್ಟು ಜನ ಅನಾರೋಗ್ಯಕ್ಕೂ ಈಡಾಗಿದ್ದಾರೆ. ಮತ್ತು ಎಷ್ಟೋ ಜನ ಹುಡುಗರು ಇವತ್ತು ಆಟಾಡಲು ಹೋಗಿಂತ ಈ ಮೋರಿಯಲ್ಲಿ ಬಿದ್ದು ಇವತ್ತು ಗಾಯನ ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಆದರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇವರು ಸಾಕಷ್ಟು ಬಾರಿ ಮನವಿ ಕೊಟ್ಟರು ಸಹ ಇವತ್ತವರೆಗೂ ಒಬ್ಬರು ಇದ್ರ ಬಗ್ಗೆ ಕಾಳಜಿ ತೋರ್ತಿಲ್ಲ. ಭ್ರಷ್ಟ ಅಧಿಕಾರಿಗಳಿಗೆ ಬಡಾವಣೆಯ ನಾಗರಿಕರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡರೂ ಸಹ ಯಾವುದೇ ಕ್ರಮ ಕೈಗೊಳ್ಳದೆ ಬೇಜವಾಬ್ದಾರಿತನವನ್ನ ತೋರುತ್ತಿದ್ದಾರೆ. ಈ ವಿಷಯವನ್ನ ಕೂಲಂಕುಷವಾಗಿ ಪರಿಶೀಲಿಸಿ ತಕ್ಷಣವೇ ಒಡೆದ ಒಳಚರಂಡಿಯನ್ನ ದುರಸ್ತಿಗೊಳಿಸಬೇಕು. ಏಕೆಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಮಳೆಗಾಲ ಪ್ರಾರಂಭವಾಗಲಿದೆ.
ಮುಂಬರುವ 1 ವಾರದಲ್ಲಿ ಯಾವುದೇ ಕ್ರಮ ಕೈಗೊಳ್ಳದಿದ್ದರೆ ಜೈ ಕರ್ನಾಟಕ ರಕ್ಷಣಾ ವೇದಿಕೆಯು ಬಡಾವಣೆಯ ಜನರೊಂದಿಗೆ ಸೇರಿ ಶಹಾಬಜಾರ್ ವೃತ್ತದಲ್ಲಿ ರಸ್ತೆ ತಡೆ ನಡೆಸಲಾಗುವುದು. ಮುಂದೆ ಆಗುವ ಅನಾಹುತಗಳಿಗೆ ಆಯುಕ್ತರೇ ಜವಾಬ್ದಾರರು ಎಂದು ಇದೇ ವೇಳೆ ಎಚ್ಚರಿಸಲಾಯಿತು. ಇವತ್ತು ನಾವು ಜೈ ಕರ್ನಾಟಕ ರಕ್ಷಣಾ ವೇದಿಕೆದವರು ಮಾನ್ಯ ಆಯುಕ್ತರಿಗೆ ಮಾನ್ಯ ಮೇಯರ್ ಅವರಿಗೆ ಇವತ್ತು ನಾವು ಪತ್ರ ಕೊಟ್ಟಿದ್ದೀವಿ. ಒಂದು ವೇಳೆ ಮುಂಬರುವ 7 ದಿನಗಳಲ್ಲಿ ತಕ್ಷಣ ಈ ಒಳಚರಂಡಿಯನ್ನು ದುರಸ್ತಿಗೊಳಿಸಿ ಈ ನೀರನ್ನ ನಿಲ್ಲಿಸಬೇಕು. ಒಂದು ವೇಳೆ ನಿಲ್ಲಿಸಲಿಲ್ಲ ಅಂದರೆ 1 ವಾರದ ನಂತರ ನಾವು ಶಹಾಬಜಾರ್ ನಾಕದಲ್ಲಿ ಇವು ಸಂಬಂಧ ಬಡಾವಣೆ ಜನರೊಂದಿಗೆ ಸೇರಿ ಜೈ ಕರ್ನಾಟಕ ರಕ್ಷಣಾ ವೇದಿಕೆ ರಸ್ತೆ ತಡೆ ಮಾಡ್ತದೆ. ಹಾಗೂ ಮುಂದಾಗ ಅನಾಹುತಗಳಿಗೆ ಮಹಾನಗರ ಪಾಲಿಕೆ ಅಧಿಕಾರಿಗಳೇ ನೇರ ಹೊಣೆ ಅಂತೇಳಿ ಸಂದರ್ಭದಲ್ಲಿ ಎಚ್ಚರಿಸ್ತಾ ಇದ್ದೀವಿ. ಈ ಪ್ರತಿಭಟನೆಯಲ್ಲಿ ಜೈ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಮಂಜುನಾಥ್ ಬಿ ಹಾಗರ್ಗಿ, ಜಗನ್ನಾಥ್ ಪಟ್ಟಣಶೆಟ್ಟಿ, ಬಿ ಜಯಸಿಂಗ್, ಬಾಲರಾಜ್ ಕೊನಳ್ಳಿ, ಸಂತೋಷ್ ಬಿ ಪಾಟೀಲ್, ಬಾಲಾಜಿ ಘನಾಟೆ, ದೀಪಕ್ ಯು ಹಿಬಾರೆ, ಪ್ರಭಯ್ಯ ಕೌಡೇಕರ್, ರವಿ ಎಸ್ ಪಟ್ಟಣ್, ಪ್ರಕಾಶ್ ಬಿರಾದಾರ್, ರಾಚಯ್ಯ ಸ್ವಾಮಿ, ಆನಂದ್ ಪಾಟೀಲ್, ಶಿವಪುತ್ರಪ್ಪ ವಚ್ಚೆ, ಮಹದೇವಪ್ಪ ನಿಂಬಾಳ್, ಶ್ಯಾಮತ್ ಕುಮಾರ್ ಪಾಟೀಲ್, ದತ್ತು ಭೋಸ್ಲೆ, ಅಲೋಕ್ ಕುಮಾರ್ ಸೋರಡೆ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಲ್ಲಿ ನಡೆಯುತ್ತಿರುವ ಅಕ್ರಮದ ವಿರುದ್ಧ ಎಸ್ಡಿಪಿಐ ಪ್ರತಿಭಟನೆ ನಡೆಸಿತು. ಕರ್ನಾಟಕ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದಲ್ಲಿ ಶ್ರಮಶಕ್ತಿ, ಸ್ತ್ರೀ ಶಕ್ತಿ ಹಾಗೂ ಶೈಕ್ಷಣಿಕ ಸಾಲಗಳ ಮಂಜೂರಾತಿಯಲ್ಲಿ ನಡೆಯುತ್ತಿರುವ ಅಕ್ರಮಗಳ ವಿರುದ್ಧ ಎಸ್ಡಿಪಿಐ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು. ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ, ಖುರ್ಷಿದ್ ಬೇಗಂ ಸಹಾಬಾ ಮಹಿಳಾ ಸಂಘ, ರಬ್ ಇಸ್ಲಾಂ ಉಜಾಗರ್ ಸಂಸ್ಥೆ, ರೋಶಿನಿ ಮತ್ತು ರಾಷ್ಟ್ರೀಯ ಮಹಿಳಾ ಫ್ರಂಟ್ ಸೇರಿಕೊಂಡು ಕರ್ನಾಟಕ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮ ಕಲಬುರಗಿಯಲ್ಲಿ ನಡೆಯುತ್ತಿರುವ ಅಕ್ರಮಗಳ ವಿರುದ್ಧ ಪ್ರತಿಭಟನೆ ನಡೆಸಿದವು. ನಾವು ಎಸ್ಡಿಪಿಐ ಮತ್ತು ಜನತಾದಳ ಪಕ್ಷ ಮತ್ತು ಬೇರೆ ಮಹಿಳಾ ಆರ್ಗನೈಸೇಷನ್ ಮತ್ತು ರಬ್ ಇಸ್ಲಾಂ ಉಜಾಗರ್ ಆರ್ಗನೈಸೇಷನ್ ವತಿಯಿಂದ ನಾವು KMDC ವಿರುದ್ಧ ನಾವು ಪ್ರೊಟೆಸ್ಟನ್ನು ಹಮ್ಮಿಕೊಂಡಿದ್ದೇವೆ. KMDCಯಲ್ಲಿ ಏನು ಹಗರಣಗಳು ನಡೀತಾ ಇದೆ 2013, 2014 ಮತ್ತು 2015ನಲ್ಲಿ ಈ 3 ವರ್ಷದಲ್ಲಿ ಎಷ್ಟು ಅಪ್ಲಿಕೇಶನ್ ಈ ಬಡ ಕುಟುಂಬಗಳು ಏನು ಅಪ್ಲಿಕೇಶನ್ ಹಾಕಿದ್ದಾರೆ ಅವ್ರಿಗೆ ಕೊಡಬೇಕಾದ ಆ ಲೋನು ಒಂದು ಪಾರ್ಟಿಯ ಕಾರ್ಯಕರ್ತರಿಗೆ ಅವರ ಆಪ್ತ ಮಿತ್ರರಿಗೆ ಆ ಲೋನನ್ನು ಕೊಡ್ತಾ ಇದ್ದಾರೆ. ಆ KMDC ಆಫೀಸಲ್ಲಿ ಲಾಸ್ಟ್ ಮಂತು ಒಂದು TV9 ವರದಿಯಲ್ಲಿ ಸ್ಟಿಂಗ್ ಆಪರೇಷನ್ ನಡೀತಾ ಇದೆ. ಆ ಸ್ಟಿಂಗ್ ಆಪರೇಷನಲ್ಲಿ ಗುಲ್ಬರ್ಗಾ KMDC ಡೈರೆಕ್ಟರ್ ಬ್ರೈಬ್ ತಗೊಂಡು ನೇರವಾಗಿ ಅದರಲ್ಲಿ ಕಾಣ್ತಾ ಇದೆ. ಒಂದು ಮಂತ್ ತಿಂಗಳು ಆದ್ರೂ ಆ ಡೈರೆಕ್ಟರ್ ಮೇಲೆ, ಆ ಆಫೀಸರ್ ಮೇಲೆ ಏನು ಕ್ರಮ ಆಗಿಲ್ಲ ಇನ್ನೂ ತನಕ. ಸೊ ನಮ್ಮ ಡಿಮಾಂಡ್ ಏನಂದರೆ ಈ ಎಂಕ್ವೈರಿ ಬೇಗ ಆಗಬೇಕು. ಮತ್ತು 2013ಲಿಂದ ಮತ್ತು 2015ನಲ್ಲಿ ಯಾವ ಅಪ್ಲಿಕೇಶನ್ಗೆ ಲೋನ್ ಕೊಟ್ಟಿದ್ದಾರೆ ಆ ಎಲ್ಲ 3 ಲೋನ್ 3 ಇಯರ್ಸ್ ಲೋನಲ್ಲಿ ಜುಡಿಷಿಯಲ್ ಎಂಕ್ವೈರಿ ಆಗಿ ಯಾರ್ಯಾರು ಇದರಲ್ಲಿ ಏಜೆಂಟ್ಸು, ದಲಾಲು, ಪೊಲಿಟಿಷಿಯನ್ಸ್ ಮತ್ತು ಆಫೀಷಿಯಲ್ಸ್ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಎಲ್ಲ ಮೇಲೆ ಕ್ರಮ ಕೈಗೊಳ್ಳಬೇಕಂತ ನಮ್ಮ ಡಿಮ್ಯಾಂಡ್ ಇದೆ. ಕರ್ನಾಟಕ ಸರ್ಕಾರವು ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿಗಳನ್ನು ಅಲ್ಪಸಂಖ್ಯಾತರ ಅಭಿವೃದ್ಧಿ ಹಾಗೂ ಸಮುದಾಯದ ಅಭಿವೃದ್ಧಿಗಾಗಿ ವಹಿಸುತ್ತಿದೆ. ಈ ಎಲ್ಲ ಯೋಜನೆಗಳು ಬಡವರಿಗೆ ಹಾಗೂ ಸೂಕ್ತವಾದ ಫಲಾನುಭವಿಗಳಿಗೆ ಸಿಗಬೇಕು. ಆದರೆ ವಿಪರ್ಯಾಸವೆಂದರೆ ಈ ಎಲ್ಲ ಯೋಜನೆಗಳು ನಿಗಮದ ಅಧಿಕಾರಿಗಳು ಹಾಗೂ ಸ್ಥಳೀಯ ರಾಜಕಾರಣಿಗಳ ಹತ್ತಿರದವರಿಗೆ ಸಿಕ್ಕಿವೆ. ಪ್ರಸ್ತುತ ನಮ್ಮಲ್ಲಿ ಸುಮಾರು 500 ಮಹಿಳೆಯರು ಈ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಿದ್ದು ಯಾವ ಒಬ್ಬರ ಹೆಸರು ಕೂಡ ಫಲಾನುಭವಿಗಳ ಪಟ್ಟಿಯಲ್ಲಿ ಬಂದಿಲ್ಲ. ಬಡವರ ಹೊರತಾಗಿ ಎಲ್ಲ ಯೋಜನೆಗಳು ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಇರುವವರಿಗೆ ಬಂದಿವೆ. ಇಂತಹ ಅರಾಜಕತೆ ಸುಮಾರು 3-4 ವರ್ಷಗಳಿಂದ ನಡೆದುಕೊಂಡು ಬಂದಿದ್ದು, ಹಲವು ಸಲ ಧರಣಿ ಸತ್ಯಾಗ್ರಹ ಪ್ರತಿಭಟನೆಗಳನ್ನು ವಿವಿಧ ಸಂಘಟನೆಗಳು ಮಾಡಿದ್ದು ಏನೂ ಪ್ರಯೋಜನವಾಗಿಲ್ಲ. ದಯವಿಟ್ಟು ಸರ್ಕಾರ ಕರ್ನಾಟಕ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮ ಕಲಬುರಗಿ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಬಡವರಿಗೆ ನ್ಯಾಯ ದೊರಕಿಸಿಕೊಡಬೇಕಾಗಿ ಮನವಿ ಮಾಡಲಾಯಿತು. ಈ ಪ್ರತಿಭಟನೆಯಲ್ಲಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ಗುಲ್ಬರ್ಗಾ ಜಿಲ್ಲಾಧ್ಯಕ್ಷ ಆರಿಫ್, ಸೈಯದ್ ಜಾಕೀರ್, ರಾಜ್ಯದ ಕಾರ್ಯದರ್ಶಿ ಅಬ್ದುಲ್ ರಹೀಂ ಪಟೇಲ್, ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಶಾಹಿದ್ ನಸೀರ್, ರಬ್ ಇಸ್ಲಾಂ ಉಜಾಗರ್ ಸಂಸ್ಥೆ ಅಧ್ಯಕ್ಷ ಅಬ್ದುಲ್ ರವೂಫ್, ರಬ್ ಇಸ್ಲಾಂ ಉಜಾಗರ್ ಸಂಸ್ಥೆ ಉಪಾಧ್ಯಕ್ಷೆ ಅಫ್ರೋಜೆ ಬೇಗಂ, ಖುರ್ಷಿದ್ ಬೇಗಂ ಸಹಾಬಾ ಮಹಿಳಾ ಸಂಘದ ಅಧ್ಯಕ್ಷೆ ಖಲೀದಾ ಬೇಗಂ, ರಾಷ್ಟ್ರೀಯ ಮಹಿಳಾ ಫ್ರಂಟ್ ಜಿಲ್ಲಾಧ್ಯಕ್ಷೆ ಸೈಯದ್ ಶಬಾನಾ ಹಶ್ಮಿ ಹಾಗೂ ರೋಶ್ನಿ ಸಂಸ್ಥೆ ಅಧ್ಯಕ್ಷೆ ಶಿರಾಜ್ ಬೇಗಂ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಖಾಸಗಿ ಶಿಕ್ಷಣ ಸಂಸ್ಥೆಗಳು ಡೊನೇಷನ್ ಹೆಸರಿನಲ್ಲಿ ಹಗಲು ದರೋಡೆಗಿಳಿದಿರುವುದು ಶೋಚನೀಯ ಸಂಗತಿಯಾಗಿದೆ ಎಂದು ಯಶವಂತ್ ಹತ್ತರ್ಕಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ.
ಇಂದಿನ ಶಾಲಾ ಕಾಲೇಜುಗಳು ಸರಳ ಸುಂದರವಾಗಿರುವ ಬದಲು ಪಂಚತಾರ ಹೋಟೆಲ್ಗಳಂತೆ ಅದ್ಧೂರಿ ಆಡಂಬರತೆಯಿಂದ ಕೂಡಿವೆ. ಅಕ್ಷರ ಜ್ಞಾನಕ್ಕೆ ಇವು ಸೂಕ್ತ ವೇದಿಕೆಗಳಲ್ಲ. ಅನ್ನದಾನ, ಅಕ್ಷರದಾನ ಮಾಡುವ ಶಿಕ್ಷಣ ಸಂಸ್ಥೆಗಳು ಸುಲಿಗೆ ಕಾಯಕ ಕೈಗೊಂಡು ಡೊನೇಷನ್ ಮೂಲಕ ಹಗಲು ದರೋಡೆಗೆ ಇಳಿದಿರುವುದು ಶೋಚನೀಯ ಸಂಗತಿಯಾಗಿದೆ. ಇದರ ವಿರುದ್ಧ ಹೋರಾಟ ಮಾಡುತ್ತೇವೆ ಎಂದು ಈ ಮೂಲಕ ಎಚ್ಚರಿಸುತ್ತಿದ್ದೇವೆ ಎಂದು ಯಶವಂತ್ ಹತ್ತರ್ಕಿ ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಕಳೆದ 2 ವರ್ಷದಿಂದ ಈ ನಮ್ಮ ಹೈದರಾಬಾದ್ ಕರ್ನಾಟಕ, ವಿಶೇಷವಾಗಿ ಗುಲ್ಬರ್ಗ, ಬೀದರ್ ಮತ್ತು ಯಾದಗಿರಿ, ರಾಯಚೂರಿನಲ್ಲಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಹೆಚ್ಚಾಗಿದೆ. ಅಂಥದ್ರಲ್ಲಿ ಈ ಸಲ ಏನಪ್ಪ ಅಂದರೆ SSLC ರಿಸಲ್ಟು ಹುಡುಗರು ಒಳ್ಳೆ ರೀತಿಯಿಂದ ತೆಗೆದಿದ್ದಾರೆ. ಆದರೂ ಕೂಡ ಕೇಳಿ ಬರ್ತಾ ಇದೆ, ಸುಮಾರು ಏನಪ್ಪ ಅಂತಂದರೆ 75% ಮಾರ್ಕ್ಸ್ ತೊಗೊಂಡಿದ್ರು ಕೂಡ ಏನಪ್ಪ ಅಂದ್ರೆ 1 ಲಕ್ಷ ರೂಪಾಯಿ ಡೊನೇಷನ್ ಕೂಡ ಎಲ್ಲಿ ಕೊಡಬೇಕು ರೈತರು. 1 ಲಕ್ಷ ರೂಪಾಯಿ ಡೊನೇಷನ್ 75% ತೆಗೆದ್ರು ಕೂಡ. ಇನ್ನೂ ಕೆಲವು ಇನ್ಸ್ಟಿಟ್ಯೂಟ್ದಾಗ ಏನಪ್ಪ ಅಂತಂದರೆ 8th, 9th, 10th ಸ್ಟ್ಯಾಂಡರ್ಡ್ ಅಲ್ಲೇ ಓದಿದ್ರು ಕೂಡ ಅವ್ರಿಗೆ PUC ಫಸ್ಟ್ ಇಯರ್ಗೆ ಏನಪ್ಪ ಅಂದರೆ 2 ಲಕ್ಷ ರೂಪಾಯಿ ಡೊನೇಷನ್ ಕೊಡಬೇಕು. ಅಂಥ ಇನ್ಸ್ಟಿಟ್ಯೂಟ್ ಕೂಡ ಏನಪ್ಪ ಅಂದ್ರೆ ನಾವು ಇವತ್ತು ನ್ಯೂಸ್ ಕೇಳಿ ಬರ್ತಾ ಇದೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಈ ಇದ್ದಂಥ ಗುಲ್ಬರ್ಗದಲ್ಲಿ ಇದ್ದಂಥ ಪ್ರೈವೇಟ್ ಏನು ಎಜುಕೇಷನ್ ಇನ್ಸ್ಟಿಟ್ಯೂಟ್ ಇವೆ, ಅವ್ರು ಏನಪ್ಪ ಅಂದ್ರೆ ಲೈಬ್ರರಿ ಫೀಸು, ಆಮೇಲೆ ಬಿಲ್ಡಿಂಗ್ ಫೀಸು, ಅವ್ರು ಡೊನೇಷನ್ ಎಷ್ಟು ತೊಗೋತಾರೆ, ಅದಕ್ಕೆ ಏನಪ್ಪ ಅಂದ್ರೆ ಸ್ಕೂಲ್ ಮುಂದೆ ಏನಪ್ಪ ಒಂದು ಬೋರ್ಡ್ ನೇತು ಹಾಕಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಕೃಷಿ ಕೂಲಿ ಕಾರ್ಮಿಕರ ಮಕ್ಕಳು, ಗಂಜಿನ ಹಮಾಲರು, ಮುನಿಮರು, ದಲಾಲರ ಮಕ್ಕಳು, ಬಾಂಡ್ಯ ಬಜಾರ್, ಕಿರಾಣ ಬಜಾರ್, ಕಪಡಾ ಬಜಾರ್ದವ್ರ ಮಕ್ಕಳು ಓದಬೇಕು, ವಿದ್ಯಾವಂತರಾಗಬೇಕು ಅನ್ನೋ ದೃಷ್ಟಿಯಿಂದ ಅನ್ನದಾನ, ವಿದ್ಯಾದಾನ ಮಾಡಿ ಶಿಕ್ಷಣ ಸಂಸ್ಥೆಗಳನ್ನು ನಡೆಸಿದರು. ಒಂದು ಕಾಲಕ್ಕೆ ತ್ಯಾಗ, ಸೇವೆ, ಸಮರ್ಪಣಾ ಭಾವದಿಂದ ಸಮಾಜದ ಶ್ರೇಯಸ್ಸಿಗಾಗಿ ಹುಟ್ಟಿಕೊಂಡಂಥ ಶಿಕ್ಷಣ ಸಂಸ್ಥೆಗಳು ಈ ಪ್ರಸ್ತುತ ಸಂದರ್ಭದಲ್ಲಿ ಅದೇ ಶಿಕ್ಷಣ ಸಂಸ್ಥೆಗಳು ಸುಲಿಗೆ ಮತ್ತು ಹಗಲು ದರೋಡೆಗಿಳಿದಿರುವುದು ಅತ್ಯಂತ ದುರಂತ ಮತ್ತು ವಿಷಾದನೀಯ ಸಂಗತಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಪ್ರಜಾ ಆಕ್ರೋಶ ಕನ್ನಡ ವಾರಪತ್ರಿಕೆ ಗುಲ್ಬರ್ಗಾದ ಸಂಪಾದಕರು, ಹೈದರಾಬಾದ್ ಕರ್ನಾಟಕ ರಕ್ಷಣಾ ಸಮಿತಿ ಗುಲ್ಬರ್ಗಾದ ಸಂಸ್ಥಾಪಕ ಅಧ್ಯಕ್ಷರು, ರಾಜ್ಯ ಭ್ರಷ್ಟಾಚಾರ ನಿರ್ಮೂಲನಾ ದಳ ಬೆಂಗಳೂರಿನ ರಾಜ್ಯಾಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಸಮಸ್ತ ವೀರಶೈವ ಲಿಂಗಾಯತ್ ಒಕ್ಕೂಟದ ರಾಜ್ಯಾಧ್ಯಕ್ಷರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯದಲ್ಲಿ ಗೌಳಿ ಜನಾಂಗದವರು ನಾಗರಿಕ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಗೌಳಿಗರ ಸಂಘ ಅಸಮಾಧಾನ ವ್ಯಕ್ತಪಡಿಸಿದೆ. ಕರ್ನಾಟಕ ರಾಜ್ಯದಲ್ಲಿ ಗೌಳಿ ಜನಾಂಗದವರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ ಮತ್ತು ನಾಗರಿಕ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಗೌಳಿ ಜನಾಂಗದವರಿಗೆ ಹಿಂದುಳಿದ ವರ್ಗ 1ರಲ್ಲಿ ಮೀಸಲಾತಿ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಾಗಿದೆ. ಆದರೂ ಸಹ ಹೈನುಗಾರಿಕೆ ಮಾಡುವ ಪ್ರತಿ ಗೌಳಿ ಕುಟುಂಬಗಳು ಸಾಲದ ಸುಳಿಯಲ್ಲಿ ಸಿಕ್ಕಿಕೊಂಡು ನರಳಾಡುತ್ತಿವೆ ಎಂದು ಕರ್ನಾಟಕ ರಾಜ್ಯ ಗೌಳಿಗರ ಸಂಘ ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದೆ. ನಮ್ಮ ದೇಶ ಸ್ವತಂತ್ರ ಸಿಕ್ಕಿ ಸುಮಾರು 75 ವರ್ಷ ಆಗ್ತಾ ಬಂತು. ಆದರೆ ಗೌಳಿ ಸಮಾಜಕ್ಕೆ ಸಿಗಬೇಕಾದ ನಾಗರಿಕ ಸೌಲಭ್ಯಗಳು ಇನ್ನೂವರೆಗೆ ಕೊಡ್ತಾ ಇಲ್ಲ. ಹಿಂದುಳಿದ ವರ್ಗದಿಂದ ಕೆಳಗಡೆ ವರ್ಗ ನಮ್ಮ ಸಮಾಜದಲ್ಲಿ ಹಿಂದುಳಿದ ವರ್ಗ ಪಟ್ಟಿಯಲ್ಲಿ, ಆದರೆ ಇನ್ನೂವರೆಗೂ ಅದರ ವ್ಯವಸ್ಥೆ ಆಗಿಲ್ಲ. ಮತ್ತೇನಾದ್ರು ಬರಗಾಲ ಬಗ್ಗೆ ಇಲ್ಲಿ ಜಿಲ್ಲಾಧಿಕಾರಿ ಆಗಲಿ ಏನು ಚಕಾರ ಶಬ್ದನೇ ಎತ್ತಿಲ್ರಿ. ನಾವು ಎಷ್ಟು ಸಲ ಮನವಿ ಕೊಟ್ಟರೆ ಅನ್ನೋದು ನಮ್ದು ವ್ಯವಸ್ಥೆನೇ ಮಾಡಿಲ್ಲ. ಸಾಕಷ್ಟು ಹಣ ಬಂದದಂತಾರೆ, ಆದರೆ ವ್ಯವಸ್ಥೆ ಮಾಡಿಲ್ಲ. ಈಗಾಗಲೇ 3527 ದನಗಳವ್ರಿ. ಅವರೇ ಸರ್ವೆ ಮಾಡ್ಯಾರ ಪಶುಸಂಗೋಪನಾ ಇಲಾಖೆದಾಗ. ಒಂದು ದಂಟು ಕೊಟ್ಟಿಲ್ಲ, ಅದ್ರ ಬಗ್ಗೆ ವ್ಯವಸ್ಥೆ ಮಾಡಿಲ್ಲ. ನಾವು ಕೇಳಿದಾಗ ಒಂದು ಎಮ್ಮಿಗೆ ಏನಾದ್ರು ಪರಿಹಾರ 5000 ಕೊಡಬೇಕು, ಮತ್ತೇನಾದ್ರು ಫ್ರೀ ಇನ್ಶೂರೆನ್ಸ್ ಮಾಡಬೇಕು. ಯಾರ ಮನೆ ದನಗಳವ್ರಿಗೆ ಪಡಿತರ ಚೀಟಿ ಕೊಡಬೇಕು, ಮುಖಾಂತರ ಏನಾದ್ರು ಮೇವು, ಕಣಕಿ, ಚುನ್ನಿ, ಹಿಂಡಿ ಎಲ್ಲ ಕೊಡ್ಬೇಕಂತ ಕೇಳಿದ್ದೇವೆ. ಹೆಂಗೆ ಮನುಷ್ಯರಿಗೆ ಕೊಡ್ತಾರೆ ಹಂಗೆ ಏನಾದ್ರು ದನಗಳಿಗೆ ಪಡಿತರ ಚೀಟಿ ಕೊಡ್ಬೇಕಂತ ಕೇಳ್ತಾರೆ. ಪಶುಭಾಗ್ಯ ಯೋಜನೆ ಗೌಳಿ ಜನಾಂಗಕ್ಕೆ ವಿಶೇಷ ಯೋಜನೆ ಅಡಿಯಲ್ಲಿ ಸಿಗಬೇಕು. ಪ್ರತಿ ಗೌಳಿ ಕುಟುಂಬದ ದನಕರುಗಳಿಗಾಗಿ ವಿಮಾ ಯೋಜನೆ ಪುಕ್ಕಟೆಯಾಗಿ ಜಾರಿಗೊಳಿಸಬೇಕು. ಪಶುಸಂಗೋಪನಾ ಇಲಾಖೆಯಲ್ಲಿ ನಮ್ಮ ದನಕರುಗಳಿಗೆ ಸರಿಯಾಗಿ ಔಷಧೋಪಚಾರ ಮಾಡಬೇಕು ಮತ್ತು ಹೆಚ್ಚಿನ ಕಾಯಿಲೆ ಆದರೆ ದವಾಖಾನೆಯಲ್ಲಿ ಅಡ್ಮಿಟ್ ಮಾಡಿಕೊಳ್ಳಬೇಕು ಮತ್ತು ದನಕರುಗಳಿಗೆ ಚುನ್ನಿ, ಬೂಸ, ಹಿಂಡಿ ಮತ್ತು ಪಶು ಆಹಾರ ಪಡಿತರ ಚೀಟಿ ಮೂಲಕ ಸರ್ಕಾರದಿಂದ ಒದಗಿಸಬೇಕು ಎಂದು ಇದೇ ವೇಳೆ ಒತ್ತಾಯಿಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಗೌಳಿಗರ ಸಂಘದ ಜಿಲ್ಲಾಧ್ಯಕ್ಷೆ ನಿವೇದಿತಾ ದಹಿಂಡೆ ಗೌಳಿ ಹಾಗೂ ಸುಭಾಷ್ ಗೌಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿ ಸಮಯದ ಹೆಡ್ಲೈನ್ಸ್. ಜೂನ್ 2ರಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಲಬುರಗಿ ಜಿಲ್ಲೆಯಿಂದ ಬೃಹತ್ ಮೆರವಣಿಗೆ. ಎಲ್ಲ ಸರ್ಕಾರಿ ನೌಕರರು ಕಚೇರಿಗೆ ಗೈರು ಹಾಜರಾಗುವಂತೆ ರಾಜು ಲೇಂಟಿ ಮನವಿ.
ಆರ್.ಎಸ್. ದೊಡ್ಮನಿಯವರ ವಾಯು ನಿವೃತ್ತಿ ನಿಮಿತ್ತ ಅಭಿನಂದನಾ ಸಮಾರಂಭ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಅಂಬೇಡ್ಕರ್ ಭವನದಲ್ಲಿ ಜರುಗಿದ ಕಾರ್ಯಕ್ರಮ. ಕಲಬುರಗಿಯ ಗುರುಪಾದೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಸಿಇಟಿ ತರಬೇತಿ ಪಡೆದ ವಿದ್ಯಾರ್ಥಿಗೆ ಮೆಡಿಕಲ್ನಲ್ಲಿ 1345ನೇ ರ್ಯಾಂಕ್. ಶಿವಾನಂದ್ ಸೊನಾವಣಿಗೆ ಸನ್ಮಾನಿಸಿದ ಪ್ರೊಫೆಸರ್ ಎಂಡಿ ಅಂಬಲ್ಗಿ. ಬೀದರ್ ನಗರದ ರಂಗಮಂದಿರದಲ್ಲಿ ಜರುಗಿದ ವೀರಗಣಾಚಾರಿ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವ. ಬೀದರ್ ಜಿಲ್ಲಾ ಹಾಗೂ ತಾಲೂಕ್ ಮಡಿವಾಳರ ಸಂಘದ ವತಿಯಿಂದ ಜಾಗೃತಿ ಸಮಾವೇಶ ಕಾರ್ಯಕ್ರಮ. ಕಲಬುರಗಿ ನಗರದ ವಾರ್ಡ್ ನಂಬರ್ 19ರ ವಿಶ್ವರಾಧ್ಯ ಕಾಲೋನಿಯಲ್ಲಿ ಒಡೆದ ಒಳಚರಂಡಿಯನ್ನು ದುರಸ್ತಿಗೊಳಿಸುವಂತೆ ಆಗ್ರಹ. ಜೈ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪಾಲಿಕೆ ಎದುರು ಪ್ರತಿಭಟನೆ. ಕರ್ನಾಟಕ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ನಡೆಯುತ್ತಿರುವ ಆರೋಪ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಗುಲ್ಬರ್ಗಾ ಜಿಲ್ಲೆಯಿಂದ ಪ್ರತಿಭಟನೆ. ಶಿಕ್ಷಣ ಸಂಸ್ಥೆಗಳು ಡೊನೇಷನ್ ಮೂಲಕ ಹಗಲು ದರೋಡೆಗಿಳಿದಿರುವುದು ಶೋಚನೀಯ ಸಂಗತಿ. ಇದರ ವಿರುದ್ಧ ಹೋರಾಟ ಮಾಡುವುದಾಗಿ ಯಶವಂತ್ ಹತ್ತರ್ಕಿ ಎಚ್ಚರಿಕೆ. ಕರ್ನಾಟಕ ರಾಜ್ಯದಲ್ಲಿ ನಾಗರಿಕ ಸೌಲಭ್ಯಗಳಿಂದ ವಂಚಿತವಾಗಿರುವ ಗೌಳಿ ಜನಾಂಗ ಮೂಲಭೂತ ಬೇಡಿಕೆಗಳಿಗಾಗಿ ಕರ್ನಾಟಕ ರಾಜ್ಯ ಗೌಳಿಗರ ಸಂಘದಿಂದ ಆಗ್ರಹ. ಇದಿಷ್ಟು ಈ ಹೊತ್ತಿನ ನಮ್ಮ ಸುದ್ದಿ ಸಮಯ. ಮತ್ತೆ ಮುಂದಿನ ಸುದ್ದಿ ಸಮಯದಲ್ಲಿ ಭೇಟಿಯಾಗೋಣ. ಸ್ಥಳೀಯ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.